ಎದಕ್ಕಪ್ಪ ಅಂದ್ರೆ ಕಾಂಜೂರಿಂಗ್ ದ ಲಾಸ್ಟ್ ರೈಟ್ಸ್ ಅಲ್ಲ, ದ ಲಾಸ್ಟ್ ರೈಟ್ಸ್ ಮೂವಿ ಬಂದೈತಿ. ವಾ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ಈಗ ನಾನು ಕರೆಂಟ್ಲಿ ಹುಬ್ಬಳ್ಳಿ ಒಳಗದೀನಿ. ಎದಕ್ಕಪ್ಪ ಅಂದ್ರೆ ಕಾಂಜೂರಿಂಗ್ ದ ಲಾಸ್ಟ್ ರೈಟ್ಸ್ ಅಲ್ಲ, ದ ಲಾಸ್ಟ್ ರೈಟ್ಸ್ ಮೂವಿ ಬಂದೈತಿ ನಮ್ಮ ಮೈಕಲ್ ಅವ್ರ ಪ್ರೊಡಕ್ಷನ್ನಾಗೆ, ಸಾರಿ ಡೈರೆಕ್ಷನ್ನಾಗೆ. ಸ್ವಲ್ಪ ಟಂಗ್ ಟ್ವಿಸ್ಟ್ ಹಾಕಿರ್ತೈತಿ, ಅಡ್ಜಸ್ಟ್ ಮಾಡ್ಕೊಡಿ. ಈ ಸದ್ಯ ಹೊಂಟಿವಿ, ಫುಲ್ ಎಕ್ಸೈಟ್ ಅದೀವಿ. ಲಾಸ್ಟ್ ಸೀರೀಸ್ ಅಂತ ಹೇಳ್ಯಾರ, ಬಟ್ ಲಾಸ್ಟ್ ಸೀರೀಸ್ ಆಗಬಾರ್ದು. ಹಂಗೆ ಮುಂದೆ ಬರ್ತಾ ಚಲೋ ಸೀರೀಸು ಬರಲಿ. ಆಮೇಲೆ ನನ್ನ ಜೊತೆ ಯಾರಂದ್ರೆ ಅಭಿಷೇಕ್ ಅದಾನ, ಅಫ್ಕೋರ್ಸ್. ಯಾಕಂದ್ರೆ ಇಂಥ ಮೂವಿಗಳಿಗೆ ಅವನು ಫ್ಯಾನ್. ಆಲ್ಮೋಸ್ಟ್ ಅಲ್ಲಿ ಇಂಗ್ಲೀಷ್ ಮೂವಿ ನೋಡೋದಂದ್ರೆ ಇವನು ಒಬ್ಬ ನನ್ನ ಫ್ರೆಂಡ್ಸ್ ಸರ್ಕಲ್ನಾಗೆ. ಹಾಗಾಗಿ ನಾನು ಹಿಂಗೆ ಕಾಲ್ ಮಾಡೋದೆ. ಈಗ ಹೊಂಟಿವಿ, ನೋಡೋಣ ಥಿಯೇಟ್ರ್ನಾಗ ಎಷ್ಟೊತ್ತು ಹಾಕಿದ್ದು. ಇನ್ನೊಂದು 45 ಮಿನಿಟ್ಸ್ ಟೈಮ್. ಅಲ್ಲಿ ಹೋದ್ಮೇಲೆ ಸಿಗೋಣ ಅಂತ. ಟಿಕೆಟ್ ಆಲ್ರೆಡಿ ಬುಕ್ ಆಗಿತ್ತು. ಟಿಕೆಟ್ ನಿನ್ನೆ ಬುಕ್ ಮಾಡೀನಿ, ಯಾಕಂದ್ರೆ ಇವತ್ತು ರಿಲೀಸ್ ಮೂವಿ ಅದು, ಸೆಪ್ಟೆಂಬರ್ 5th. ಹೋಗೋಣ, ಹಾರರ್ ಮೂವಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ. ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೂವಿ ನೋಡಾದ್ಮೇಲೆ. ಏನು ಎಫೆಕ್ಟ್ ಆಕೈತೆ ಅಂದ್ರೆ ಏನಂದ್ರೆ, ನಾನು ಫಾರಿನ್ ಒಳಗೆಲ್ಲ ನೋಡಿದೆ. ಹೋಲಿ ವಾಟರ್ ಇಟ್ರೆ ಆ್ಯಕ್ಚುಲಿ ಅದು ನೋಡಿಲ್ಲ ರೀಲ್ಸನ್ನ. ನೋಡಿದ್ದೀನಿ ಅಂದ್ರೆ ಮೂವಿ ಎಂಟ್ರಿ ಆಗಬೇಕಾದ್ರೆ ಹೋಲಿ ವಾಟರ್ ತೊಗೊಂಡು ಒಳಗೆ ಹೋಗ್ಬೇಕು. ಅದೊಂದು ಎಕ್ಸೈಟ್ಮೆಂಟ್, ಆಮೇಲೆ ಆ ಒಂದು ಕ್ಯೂರಿಯಾಸಿಟಿನ ಹೆಚ್ಚಿಗೆ ಬಿಲ್ಡ್ ಮಾಡ್ತೈತಿ. ಸೊ ನಾವು ಹೊಂಟೀವಿ, ಹೆಂಗಿರೋದು ಗೊತ್ತಿಲ್ಲ, ನೋಡೋಣಂತೆ. ಬರ್ರಿ ಫಸ್ಟ್ ಮೂವಿ ಥಿಯೇಟ್ರಿಗೆ ಹೋಗಿ ಸಿಗೋಣಂತೆ. ಇಲ್ಲಿ ಭಾಳ ಗದ್ದಲ ಐತಿ, ಬ್ಲಾಗ್ ಮಾಡಿದ್ದು ಮಾತೇ ಕೇಳಲ್ಲ ನಿಮ್ಗೆ. ನಾವೆಲ್ಲಿದ್ದೀವಿ ಅಂದ್ರೆ ಯು ಮಾಲ್. ಈ ಕಡೆ ಯು ಮಾಲ್, ಈ ಕಡೆ ನ್ಯಾಷನಲ್ ಮಾರ್ಕೆಟ್. ನಾನು ಇಲ್ಲಿ ಹಿಂಗೈತಿ, ಭಾಳ ಕ್ಲೀನ್ ಐತಿ. ಇದೆಲ್ಲ ಇಗ್ನೋರ್ ಮಾಡಿರಿ. ಇಷ್ಟೆಲ್ಲ ಮಾಡೋ ಬದಲು ಸುಮ್ಮನೆ ಲಿಫ್ಟ್ನೇ ಹೋಗ್ಬಿಡ್ತೀವಲ್ಲ. ಯಾವ್ದು ಇನಾರ್ಬಿಕ್ಕಾ? ಇನಾರ್ಬಿಕ್ ಅಂತ, ಇನಾರ್ಬಿಕ್ ಆ ಮಾಲ್. ಅಲ್ಲಿ ಹೋಗೋಣಂತೆ. ಬಟ್ ಅಲ್ಲಿ ಇನ್ನೂ PVR ಓಪನ್ ಆಗಿಲ್ಲ. ಬಟ್ ಇನ್ ಕೇಸ್ PVR ಓಪನ್ ಆದ್ರೆ ಹುಬ್ಬಳ್ಳಿ ಒಳಗೆ ಬಿಗ್ಗೆಸ್ಟ್ ಥಿಯೇಟ್ರ್ ಹಾಕೈತದ. ಯಾಕಂದ್ರೆ 4DX ಏನೇನು ಅದಾವ ಅವು. ನೋಡೋಣ, ಅಫ್ಕೋರ್ಸ್ ತಗೊಳ್ಳೋಣ. ಆಮೇಲೆ ಇಲ್ಲೇನೈತೆ, ಇಲ್ಲೇನಿಲ್ಲ. ನಮ್ಗೆ ಎಕ್ಸ್ಪ್ಲೋರೇಷನ್ ಥಿಂಗ್ ಅಂದ್ರೆ ಭಾಳ ಇಷ್ಟ. ಹಂಗಾಗಿ ನಾವು ಅಲ್ಲಿ ಬರ್ತಿರ್ತೀವಿ. ಹೋಗೋ ಡೆಸ್ಟಿನೇಷನ್ ಅಲ್ಲಿದ್ದರೂ ನಾವು ಹಂಗೆ ಒಂದು ಜಾತ್ರೆ ಅಡ್ಡಾಡಿ ಹೋಗ್ಬೇಕು. ಹಂಗೆ ನೋಡೋಣ. ಮೂವಿ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸ್ಪೆಕ್ಟೇಷನ್ ಭಾಳ ಐತಿ. ಅಫ್ಕೋರ್ಸ್ ನಾನು ಲಾಸ್ಟ್ ಟೈಮ್ ಮಿಷನ್ ಇಂಪಾಸಿಬಲ್ ಬಂದಾಗ ಹೇಳಿದ್ದೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತದೆ. ಬಟ್ ಇದೇ ಹೆಂಗೈತೆ ನೋಡೋಣ. ಇವೆಲ್ಲ ಲೆಜೆಂಡ್ರಿ ಮೂವೀಸ್. ಈ ಲೆಜೆಂಡ್ರಿ ಮೂಮೆಂಟಿಗೆ ನಾವು ವಿಟ್ನೆಸ್ ಆಗಬೇಕು. ಸೊ ಅದ್ರ ಸಂಬಂಧ ಅಷ್ಟೇ ನಾವು ಬಂದಿದ್ದೆ. ಬಿಟ್ಟರೆ OTT ಒಳಗೆ ನೋಡಿದ್ರೆ ಈ ಮಜಾ ಬರೋಲ್ಲ. ಆಡಿಯೋ 2 ಎಲ್ಲ ಇಲ್ಲಿ ಕೆಳಗೆ, ಅಂದ್ರೆ ಹಳೆ ಸ್ಕ್ರೀನ್ಸ್ PVR ಅದು. ಅವಾಗ ಎಷ್ಟು ಗದ್ದಲಿರ್ತದೆ ಗೊತ್ತಾ ಇದೆ. ಇದು ಹಳೇದು. ಬಲಿಪ ಅಲ್ಲೆಲ್ಲ ಕುಂತಾರ, ಕಪಲ್ಸ್ ಕುಂತಾರ. ಇರಿಟೇಷನ್. ಅವಂಗೆ ಕ್ಯೂರಿಯಾಸಿಟಿ ಎದ್ರದ್ದು ಅಂದ್ರೆ ಟ್ಯಾಕ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾರೋ ಇಲ್ಲೋ ಅಂತೇಳಿ. ಅಂದ್ರೆ ಕ್ಯೂರಿಯಾಸಿಟಿ ತಿಳ್ಕೊಬೇಕು. ಏನು ರೀಸೆಂಟಾಗಿ ಟ್ಯಾಕ್ಸ್ ಏನೇನೋ ಮಾಡಿದ್ರಲ್ಲ, ಹಂಗೆ ಇವ ಡೈರಿ ಮಿಲ್ಕ್ ಮೇಲೆ ಟ್ಯಾಕ್ಸ್ ಎಷ್ಟೇ ಇದೆ ಅಂತ ಕೇಳಲ್ಲ. ಸಿಗ್ತಾ? ಹೌದು, ನಿಂಗೆ ಡೈರಿ ಮಿಲ್ಕ್ ಟ್ಯಾಕ್ಸ್ ಇರಬೇಕು. ನೀ ಯಾರಿಗೆ ಕೊಡ್ತೀವಿ ಡೈರಿ ಮಿಲ್ಕ್? ಬ್ರೋ, ಅಲ್ಲಿ ಯಾವ್ದೈತಿ ಮೂವಿ? ಅಲ್ಲಿ ಯಾವ್ದೈತಿ ಮೂವಿ ಆ ಸ್ಕ್ರೀನಾಗ? ಆ ಕಡೆ 3ನ ಯಾವುದು? ರುದ್ರಾಯಿನಿ, ರೌಡಿ ರಾಮ. ಆಡಿಯೋ 4ನಾಗ, ಆಡಿಯೋ 4 ಕಂಜೂರಿಂಗ. ಓಕೆ. ಇಲ್ಲಿ ಇವಾಗ ಐತಲ್ಲ ನೆಕ್ಸ್ಟ್ ಆಡಿಯೋ 2 ಈಗ ನೆಕ್ಸ್ಟ್. ಹಾಂ, ಅಲ್ಲಿ ಹಿಂದಿ. ಐ ಜಸ್ಟ್ ಸಾ ಸಮ್ ಎಲ್ಲ ಹಿಂದಿಗೆ ಹೋಗಿರ್ತಾಮ ಅವ್ರು. ಅಲ್ಲ ಅವೇ ಈಗ ಹೋಗಿ ಈಗ ಇನ್ ಕೇಸ್ ಅವ್ರವ್ರ ಪೇರೆಂಟ್ಸ್ ಏನಾರ ಸ್ಕ್ರೀನ್ ಒಳಗೆ ಹೋದ್ರೆ ಎಷ್ಟು ಮಂದಿ ಸಿಕ್ಕೋಬೋದು ಈಗ? ಅಲ್ಲೇ ಕಪಲ್ಸ್ ಗೊತ್ತಿದ್ದಿಲ್ಲ. ಅದೆಲ್ಲ ಗಣಪನಿನೇ ಡ್ಯಾನ್ಸ್ ಮಾಡಿ ಮುಕ್ಕೊಂಡಿರ್ತಾರಲ್ಲ. ಹಾಂ, ಎಷ್ಟು ಚೆಕ್ ಮಂದಿ ಸಿಕ್ಕೋತ ಅಂದ್ರೆ ಅಷ್ಟು ಜನ ಬಂದಾರ ಅಲ್ಲಿ. ಎಲ್ಲ ಯಂಗ್ಸ್ಟರ್ಸ್. ನಿಮ್ಗೆ ಏನರ ಬೆಂಕಿ ಹತ್ತ ಓಡ್ಬೇಕಂದ್ರೆ ಏನೋ ಪರಿಸ್ಥಿತಿ ಇಲ್ಲಿ ಬಾ, ಇಲ್ಲಿ ಬಂದು ಓದ್ಕೊಂಡು ಕುಂದ್ರಿ. ಇವೆಲ್ಲ ಓದಿವನ್ನ ಅಲ್ಲೇ ಇವನ್ನ ಸೀಟ್ ನೀವೊಂದು ತಗೋ, ನಾನು ತೊಗೋತೀನಿ. ನಮ್ಮ ಸೀಟ್ ಬಜೆಟ್ ಹೋಗ್ಬಿಡೋಣ.
ಸೇಫ್ಟಿ ಫಸ್ಟ್. ಬ್ಯಾಸರ ಆಗೋದಕ್ಕೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತೆ ನನಗೆ. ಅದಕ್ಕೆ ಎಲ್ಲರೂ ತೋರಿಸಾತೀನಿ ಡೀಟೇಲಾಗಿ. ನಾನು ಕುಂದ್ರತಿಂತಮ್ಮ, ನೀನು ಹೋಗಿ ಎಕ್ಸ್ಪ್ಲೋರ್ ಮಾಡು. ಯು ಕ್ಯಾನ್ ಎಕ್ಸ್ಪ್ಲೋರ್ ಅರೌಂಡ್ ಚಿಯರ್. ಇಲ್ಲೇ ಇದ ಸ್ಕ್ರೀನ್ನಾಗ ಕಾಂತಾರ 4 ಟೈಮ್ಸ್ ನೋಡೀನಿ. ಆಮೇಲೆ ಆ ಕಡೆ ಹಾಕಿದ್ರು ವಾಪಸ್. ಆಮೇಲೆ ಅಲ್ಲೇ 2 ಟೈಮ್ಸ್ ನೋಡೀನಿ. 6 ಸಲ ನೋಡೀನಿ ಆ್ಯಕ್ಚುಲಿ. ಯಾರ್ಯಾರು ಕೇಳ್ತಾರಲ್ಲ ಹೆಂಗೈತೆ ಪಿಕ್ಚರ್, ಅಲ್ಲಿ ಬಾರಿಲ್ಲ. ಕಾಂತಾರ 6ರಿಂದ 7 ಸಲ ನೋಡೀನಿ ಇದೇ ಥಿಯೇಟರ್ನಾಗ. ಹಾಂ, ಇಲ್ಲೇ 4ರಿಂದ 5 ಸಲ ನೋಡೀನಿ. ಆ ಕಡೆ ಲಾಸ್ಟ್ ಹಾಕಿದ್ರು ಅವ ನೋಡೀನಿ. ಹೆಂಗೆ ಗೊತ್ತನ, ಯಾರು ಕೇಳ್ತಾರೆ ಅಭಿ ಹೆಂಗೈತು ಕಾಂತಾರ ಅಂತ. ಬೆಸ್ಟ್ ಐತೆ ಅನ್ನೋದ ಬರ್ತೀನಿ ಅಂತ ಕೇಳ್ತಾರ. ನಡಿ ಅನ್ನೋದು. ಮತ್ತು ರಿವ್ಯೂ ಕೇಳ್ತಾ ಹೆಂಗೈತು ಪಿಕ್ಚರ್ ಅಂತ. ಬೆಸ್ಟ್ ಐತೆ ಪಿಕ್ಚರ್ ಅನ್ನೋದು. ನಾನು ಹೊಂಟೀನಿ ನೋಡ ಅಂತ. ನಡಿ ನಾನು ಬರ್ತೀನಿ. ಮತ್ತು ಹೆಂಗೈತೆ ಪಿಕ್ಚರ್ ಅಂತಾರೆ, ನಾನು ಬೆಸ್ಟ್ ಐತೆ ಅಂತೀನಿ. ಹೋಗೋಣ ಅಂತಾರೆ, ನಡಿ ಹೋಗೋಣ. ಹಿಂಗೆ ಮಾಡಿ ಇಲ್ಲೇ ಆ ಥರ ಜಗಿಸೋಣ ನೋಡ್ಬೇಕು ನಮ್ಮ ಕಾಂತಾರ ಬಗ್ಗೆ. ಈಗ ಕಾಂತಾರ ಚಾಪ್ಟರ್ 1 ಬರುತ್ತಂತೆ, ಅದಕ್ಕೂ ನೋಡೋದು. ಅದನ್ನು ಪಕ್ಕ ಅದೊಂದು 8 ಸಲ ನೋಡಿ, ಅದೊಂದು 12 ಸಲ ನೋಡೋದು. ಹೌದಲ್ಲ, ಏರ್ಸ್ಬೋದು ಹೋಗೋದು. ಅದು ಎಲ್ಲದಕ್ಕಿಂತ ಏನಂದ್ರೆ ಮಜಾ ನಮ್ಮ ಡೆವಿಲ್ ಬರೋದು, ನಮ್ಮ ಡಿ ಬಾಸ್ ಡೆವಿಲ್. ಅದನ್ನಂತೂ ನೋಡೋದು. ಅದನ್ನು ಆ್ಯಕ್ಚುಲಿ ಇಲ್ಲಿಕ್ಕಿಂತ ಸಿಂಗಲ್ ಸ್ಕ್ರೀನ್ ನೋಡಿದ್ರೆ ಮಜಾ ಬೇರೆ. ನೋಡೋಣ, ಸಿಂಗಲ್ ಸ್ಕ್ರೀನಾಗ ಬುಕ್ ಮಾಡ್ಕೊಳ್ಳೋಣ, ನಾನು ಅಲ್ಲೇ ಹೋಗೋಣ ಅಂತ. ಗೈಸ್, ನಾವು ಇಬ್ಬರ ಬಂದು ಕುಂತೀವಿ. ಇಲ್ಲಿ ಥಿಯೇಟ್ರ್ ಫುಲ್ ಐತಿ, ಬಟ್ ಯಾರೂ ಕಾಣವಲ್ರ. ಇಲ್ಲಿ ನೋಡ್ರಿ ತೋರಿಸೋದನ್ನ ನಮ್ಮ ಸೀಟಲ್ಲಿ ಐತಿ. ಏನು ಕಾಣವಲ್ತಿದ್ರ? ಹಾಂ, ಕಾಣಿಸ್. ನಮ್ಮ ಸೀಟ್ ಯಾವ್ದು ಹೇಳಿದ್ರಾಗ? F7 ಹಾಂ, ಅಲ್ಲಿ ಐತಿ. ಹಿಂದೆಲ್ಲ ಫುಲ್ ಆಗ್ಯಾವ, ಬಟ್ ಯಾವ ಮಂದಿನೇ ಇಲ್ಲ. ಕಾರ್ನರ್ಗಂತೂ ಅಂದ್ರೆ ಅದಂತ ನಾವು ಅಷ್ಟು ಫಸ್ಟ್ ಬಂದೀವಿ, ಅಷ್ಟು ಲಗೂನ್ ಬಂದೀವಿ ಅಂತ. ಕಾರ್ನರ್ಗಂತೂ ಫುಲ್ ಬುಕ್ ಆಗ್ಬಿಟ್ಟಾವೆ. ಹೌದು, ಯಾರಿಗೆ ಬೇಕು ಅವರು. ಅದು ಎಕ್ಸ್ಟ್ರಾ ಪ್ರೈಸ್ ಅದಕ್ಕೆ. ಅದಕ್ಕೆ 45 ಮುಂದೆ ಅದನ ಮುಂದೆ ಅದ. ಈಗ ಒಬ್ಬರು ಬಂದ, ಆಗಲಿ ನಾವು ಇಬ್ಬರು ಇದ್ದೀವಿ. ಒಬ್ಬರು ಬಂದೇನು ಬಾಯಿ? ಯಾರ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ. ಹಾಂ, ಅದು ಹೇಳೋದು ಆ್ಯಕ್ಚುಲಿ. ಹಿಂದಿನ ಪಿಕ್ಚರ್ಸ್ ನೋಡಿ ಅಥವಾ ಒಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಬರೋಕೆ. ಹಾಂ, ಆ ಸೀರೀಸ್ ಮೇಲೆ ಗೊತ್ತಿರ್ಬೇಕು ಅವ್ರಿಗೆ. ಇದು ಭಾಳ ಪಾಯಿಂಟ್ ಆಗೋದು. ಮೊದಲಿಂದ ನೋಡಿನೇ. ಹಾಂ, ಅಂದರೆ ಫಿಲ್ಮ್ ಎಂಥೂಸಿಯಾಸ್ಟ್ ಇರ್ಬೇಕು. ಅದ್ರೊಳಗೂ ಕಾಂಜೂರಿಂಗ್ ಸೀರೀಸ್ ಎಂಥೂಸಿಯಾಸ್ಟ್ ಇದ್ರೆ ಹೆಲ್ಪ್ ಆಗುತ್ತೆ. ನಮ್ಮ ಕಡೆ ಒಬ್ಬನವೇ ಯಾರು ಇವನು ಹಿಂದಿಗೆ ಅಂತ ಕುಂತಿದ್ದ, ತೆರೆಸ್ಕೊಂಡು ಇಲ್ಲಿ ಬಂದೀನಿ. ಹೀಗಿಲ್ಲೇ ಬೇ ಇದನಿಂದ ನನಗೆ ಏನು ತಪ್ಪಾತಂದ್ರೆ, ಹೊಸ ಸ್ಕ್ರೀನ್ ಅಂತ ತಿಳ್ಕೊಂಡು ನಾನು ಮುಂದೆ ಬುಕ್ ಮಾಡಿದೆ. ಇದು ಹಳೆ ಸ್ಕ್ರೀನ್, ಭಾಳ ಮುಂದೆ ಐತಿ. ಎದಿ ಮೇಲೆ ಐತಿ ಥಿಯೇಟ್ರ್ ಅಂದ್ರೆ ಸ್ಕ್ರೀನ್. ಅನಾಹುತೈತಪ್ಪ, ಇಲ್ಲೇ ಬೀಳುತ್ತೆ. ಅನಾಹುತೈತಿ. ನಂದೇನು ಗೆಸ್, ಲಾಸ್ಟ್ ಟೈಮ್ ಮಿಷನ್ ಇಂಪಾಸಿಬಲ್ ಹೋಗಿದ್ವಿ, ಅದು ಸ್ವಲ್ಪ ದೂರ ಇತ್ತು. ನಾನು ಹಂಗಂತ ತಿಳ್ಕೊಂಡು ಮುಂದೆ ಬುಕ್ ಮಾಡಿದೆ. ಇದು ಮುಂದೆ ಬಟ್ ಎಕ್ಸ್ಪೀರಿಯನ್ಸ್ ಹಾರರ್ ಮೂವಿ ಹಿಂಗೆ ಮಾಡ್ಬೇಕು. ಇನ್ನು ಇಷ್ಟು ಹತ್ತತ್ರ ಸೀಟ್ ಯಾರು ಇಲ್ಲ. ಇದ್ಯಾಕೆ ಹಿಂಗೆ ಆಗತ್ತೈತಿ? ನೀ ಮಾಡಕತ್ತೀನ ಅದನ್ನ? ಹೇಳಿ ನಾ ಯಾರು ಇಲ್ಲಲ್ಲಿ. ಈಗ ಸಿನಿಮಾ ಸ್ಟಾರ್ಟ್ ಆಗಿದೆ ಗೈಸ್. ನಾನು ಬ್ಯುಸಿ ಹಾಕಿನಿ, ಆಮೇಲೆ ಸಿಗೋಣಂತ. ಹೊರಗೆ ಹೋಗಿ ವಿಡಿಯೋ ಮಾಡ್ತೀನಿ, ಕ್ಲಿಪ್ಸ್ ಹಾಕ್ತೀನಿ ಅಷ್ಟೇ. ಬಾಯ್. It was so quiet here after he was gone. ಗೈಸ್, ಇಂಟರ್ವ್ಯೂಲ್ ಬಿಡುತ್ತೆ, ಲ್ಯಾಗ್ ಅನ್ನಿಸ್ತು ಯಾಕೋ ಮೂವಿ. ಈಗ ಇಂಟರ್ವ್ಯೂಲ್ ಬಿಟ್ಟಿದ್ದು ಶಾಕಿಂಗ್. ಏನು ಒಮ್ಮಕ್ಲೇ ಲೈಟ್ ಹಚ್ಬಿಟ್ರೆ. ಬಟ್ ಒಂದು ಸ್ವಲ್ಪ ಯಾಕೋ ಫಸ್ಟ್ ಹಾಫ್ ಲ್ಯಾಗ್ ಇತ್ತು. ಜಂಪ್ಸ್ಕೇರ್ಸ್ ಇಲ್ಲ, ಒಂದು ಕಡೆನೇ ಇರ್ಬೇಕು, ಬಟ್ ಸ್ವಲ್ಪ ಲ್ಯಾಗ್ ಅಂತೂ ಇತ್ತು ಅನ್ನೋದು ನನಗೆ ಅನಿಸ್ತೆ. ಬಟ್ ಸೆಕೆಂಡ್ ಹಾಫ್ ನೋಡೋಣ ಇನ್ನು ಹೆಂಗೈತಿ ಅಂತ ಅಂತೇಳಿ. ಜನ ಮಾತ್ರ ಹೌಸ್ಫುಲ್ ಐತಿ ಥಿಯೇಟ್ರ್, ಒಂಥರ ಕ್ರೇಜ್ ಒಂಥರ ಫೀಲ್ ಬರೋದೈತೆ ನೋಡೋಕೆ. ಬಟ್ ನೋಡ್ಬೇಕು ನೆಕ್ಸ್ಟ್ ಹಾಫ್. ವಾಹ್,
ಒಂದು ಸೀಟ್ ಖಾಲಿಲ್ಲ ಇಡೀ ಥಿಯೇಟರ್ನಾಗ. ನೆಕ್ಸ್ಟ್ ಲೆವೆಲ್ ಇದು ಕಾಂಜೂರಿಂಗ್ ಲವರ್ಸ್ ಇಷ್ಟಕೊಂಡದಾರ ಅಂತ ನಾನು ಇವತ್ತು ಗೊತ್ತದು. ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಫ್ಯಾನ್ಸ್ ಇರ್ತಾರೆ ಅದಕ್ಕಂತೇಳಿ. ಅಫ್ಕೋರ್ಸ್ ಇರ್ತಾರೆ, ಬಟ್ ಇಲ್ಲಿ ನಾ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇಟ್ ವಾಸ್ ಗುಡ್. ಬಟ್ ಹಿಂದೆ ಕುಂತವ್ರಂತೂ ನೆಕ್ಸ್ಟ್ ಲೆವೆಲ್ ಪಾಲ್ತು ಇದ್ರು. ಯಾಕೆ ಬರೀ ಮಾತಾಡೋದು. ಫ್ರೆಂಡ್ಸ್ ಬಂದುಬಿಟ್ರೆ ಫ್ರೆಂಡ್ಸ್ ಬರಲಿ ಓಕೆ, ಬಟ್ ಮಾತು ಹೆಚ್ಚಿಗೆ ಆಗ್ಬಿಟ್ಟು ಅವು. ಬೇರೆ ಡಿಸ್ಟರ್ಬ್ ಆಗಿದೆ ಅದರಿಂದ. ಭಾಳ ಮಂದಿ ಡಿಸಪಾಯಿಂಟ್ ಆದ್ರೆ ಅದರಿಂದ. ಏನು ಮಾಡೋಕ್ಕಾಗಲ್ಲ.